ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಧೂಳ್ ಧಮಾಕ ಹಾಗೂ ಮಸ್ತ್ ಮಗ ಚಾನಲ್ಗಳಿಗೆ. ಏನಂದ್ರೆ ನಿಮ್ಮ ಟೀಮಲ್ಲಿ ಒಬ್ಬರನ್ನ ಕಳಪೆ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ಹಾಗೆ ಇನ್ನೊಬ್ಬರು ಅವ್ರನ್ನ ಸಮಜಾಯಿಸ್ಕೊಳ್ಬೇಕು, ಅವರು ಕಳಪೆ ಅಲ್ಲ, ಯಾಕೆ ಕಳಪೆ ಅಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಟೀಮವರು, ಅಪೋಸಿಟ್ ಟೀಮವರು ಅದನ್ನ ವಾದ ವಿವಾದಗಳನ್ನ ಮಂಡಿಸ್ಬೇಕು. ಅಂದರೆ ಅವರು ಏನಕ್ಕೆ ಕಳಪೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಮರ್ಥನವಾಗಿ ಅವರು ಸಮಂಜಸ್ಕೊಂಡ್ರೆ ಅವರಿಗೆ ಪಾಯಿಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಉಸ್ತುವಾರಿ ಬಂದ್ಬಿಟ್ಟು ರಜತ್ ಹಾಗೂ ತ್ರಿವಿಕ್ರಮ್ ಅವ್ರು ಮಾಡಿದರು. ತ್ರಿವಿಕ್ರಮ್ ಅವ್ರಿಗೆ ಉಸ್ತುವಾರಿ ಮಾಡಿದವ್ರಿಗೇನೆ ತಲೆ ಕೆಳಗಾಗೋಯ್ತು ಅನ್ಸುತ್ತೆ. ಚೈತ್ರ ಅವ್ರು ಕಿರ್ಚಿ ಅವ್ರ ತಲೆನೇ ತಿನ್ನೇನು ತಿರುಗೋಗೋ ರೇಂಜಿಗಿತ್ತು. ಆ ರೇಂಜಿಗೆ ಕಿರ್ಚಿದ್ದಾರೆ ಚೈತ್ರ ಅವರು, ಅವಳಿ ಕೊಟ್ಬಿಟ್ಟಿದ್ದಾರೆ. ಸೊ ಮಜಾ ಇತ್ತು ಆ್ಯಕ್ಚುಲಿ ಎಪಿಸೋಡ್ ನೋಡೋಕ್ಕೆ. ಸೊ ಸ್ಟಾರ್ಟಿಂಗಿಂದ ಬರೋದಾದರೆ ಇವತ್ತೇ ಗೊತ್ತಾಗಿದ್ದು ನನಗೆ, ಈ ಮನೇಲೂ ಕೂಡ ಒಬ್ಬರು ಇನ್ನೊಬ್ರನ್ನ ಹೊಗಳಕ್ಕೂ ಇಷ್ಟೊಂದು ಪಾಯಿಂಟ್ಸ್ ಇರುತ್ತೆ ಅಂತ. ಆಯ್ತಾ, ಇದುವರೆಗೂ ನಾನು ಕೇಳೇ ಇರಲಿಲ್ಲ. ಸೊ ಇವತ್ತು ಅಟ್ಲೀಸ್ಟ್ ಬಿಗ್ ಬಾಸ್ ಕೊಟ್ಟು ಟಾಸ್ಕ್ ಮುಖಾಂತರ ನಾನು ಒಬ್ರನ್ನ ಹೊಗಳುತ್ತವ್ರಲ್ಲ, ಸಮರ್ಥಿಸ್ಕೋತವ್ರಲ್ಲ ಅಂತ ಹೇಳ್ಬಿಟ್ಟು ಒಂದು ರೇಂಜಿಗೆ ಖುಷಿ ಆಯ್ತು ಗುರು. ಇಷ್ಟು ದಿನದಲ್ಲಿ ಯಾವತ್ತೂ ಕೇಳಿರಲಿಲ್ಲ. ಎಲ್ಲ ಬರೀ ಅಯ್ಯೋ ಇವ್ರು ಅದು ಮಾಡಿದ್ರು ಇದು ಮಾಡೋರು ಅದು ಇದು ಅವ್ರ ತಪ್ಪುಗಳಷ್ಟೇ. ಆಯ್ತಾ, ಚೈತ್ರ ಅವ್ರನ್ನೂ ಸಮರ್ಥಿಸ್ಕೊಬಿಟ್ರಲ್ಲ ಗುರು. ಚೈತ್ರ ಅವ್ರನ್ನೂ ನಿಲ್ಲಿಸ್ಕೊಂಡ್ಬಿಟ್ಟು ಇಲ್ಲ ಅವರು ತಪ್ಪು ಮಾಡಿಲ್ಲ, ಅವ್ರು ಆ ಕಾರಣಕ್ಕೆ ಮಾಡಿದ್ದಾರೆ ಈ ಕಾರಣಕ್ಕೆ ಮಾಡಿದ್ದಾರೆ ಅಂತ ಮೋಕ್ಷಿತ್ ಅವರು. ಇತ್ತೀಚೆಗೆ ಮೋಕ್ಷಿತ್ ಅವರು ಜಾಸ್ತಿ ಮಾತಾಡ್ತಾ ಇರೋದೇ ಬಿಗ್ ಬಾಸಿಗೆ ಬಂದಮೇಲೆ ಅನಿಸುತ್ತೆ. ಅವರು ಹೊರಗಡೆ ಇದ್ದಾಗ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಸೈಲೆಂಟ್ ಆಗಿದ್ರು. ಇತ್ತೀಚೆಗೆ ನಾನು ಹಿಂಗೆ ಇದ್ರಾಗಲ್ಲ ಅಂದ್ಕೊಂಡು ಕಲ್ತ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಮಂಜಣ್ಣ ಹಾಗೆ ಈ ಗೌತಮಿ ಅವ್ರದ್ದಂತೂ ಅವ್ರನ್ನ ಸಮರ್ಥಿಸ್ಕೊಳಕ್ಕೆ ಇವ್ರು ಬರೋದಂತೆ, ಇವ್ರನ್ನ ಸಮರ್ಥಿಸ್ಕೊಳಕ್ಕೆ ಅವ್ರು ಬರೋದಂತೆ. ಭಲೆ ಜೋಡಿ. ಅದರಲ್ಲಿ ಮೋಕ್ಷಿತ ಗೌತಮಿ ಅವರ ಆ್ಯಟಿಟ್ಯೂಡ್ ಬೇರೆ. ಅವರು ಆಟ ಆಡೋದು ಬೇಜಾರಾಗಲ್ಲ, ಅವರು ಏನು ಮಾಡ್ತಾರೋ ಅದು ಮಾಡಿದ್ರು, ಅದು ಏನು ಗೇಮ್ ಇತ್ತು ಅದನ್ನು ಆಡಿದ್ರು ಬೇಜಾರಾಗಲ್ಲ. ಆ ಒಂದು ಆ್ಯಟಿಟ್ಯೂಡು ತೋರಿಸ್ತಾರಲ್ಲ, ಹಿಂಗೆ ಅಂದ್ಕೊಂಡು ಹಿಂಗೆ ನಡ್ಕೊಂಡು ಅಂದ್ಕೊಂಡು ಆ ರಿಯಾಕ್ಷನ್ ಎಲ್ಲ ಕೊಡ್ತಾರಲ್ಲ, ಆ ರಿಯಾಕ್ಷನ್ಗೆ ಅರ್ಧ ಬೇಜಾರಾಗುತ್ತೆ. ಈ ಅಮ್ಮ ಯಾಕೆ ಹಿಂಗೆ ಆಡ್ತದೆ ಪಾಸಿಟಿವ್ ಅಂದ್ಕೊಂಡು ಅಂತ ಅನಿಸ್ಬಿಡುತ್ತೆ. ಇವರೇನಾ ಸ್ಟಾರ್ಟಿಂಗು ಪಾಸಿಟಿವ್ ಗೌತಮಿ ಅವರು ಅಂತ ಅನ್ನಿಸ್ಬಿಡುತ್ತೆ ಅವ್ರ ರಿಯಾಕ್ಷನ್ಗಳು ನೋಡಿದ್ರೆ. ಹಂಗೆ ಕೊಡ್ತಾ ಇರ್ತಾರೆ ಆರ್ ಲುಕ್ಕು ಅದು ಇದು. ಇವಾಗ ಬಿಗ್ ಬಾಸು ಟಾಸ್ಕು ಅಲ್ಲಿ ಮನೆಯಲ್ಲಿರೋರಿಗೆ ಕೊಟ್ಟಿರೋದಲ್ಲ, ಇದು ಉಸ್ತುವಾರಿಗಳಿಗೆ ತಗೊಂಡಿರೋ ಟಾಸ್ಕು ಅಂತ ಅನಿಸ್ಬಿಡ್ತು. ಚೈತ್ರ ಅವ್ರು ಕಿರ್ಚಿರೋ ರೇಂಜಿಗೆ ತ್ರಿವಿಕ್ರಮ್ ಅವ್ರ ತಲೆ 3 ಲೋಕ ಸುತ್ಕೊಂಡು ಬಂದಿರುತ್ತೆ. ಆ ರೇಂಜಿಗೆ ಕಿರ್ಚಿರೋದು ಚೈತ್ರ ಅವರು. ಕೊಡಬೇಕು ಆ ಥರ ಒಂದು ಸ್ವಲ್ಪ ಕೂಳೆ ಕೊಡಬೇಕು, ಬಟ್ ಆ ರೇಂಜ್ ಗಂಟ ಕೊಡಬಾರ್ದು. ಬಟ್ ಇಡಬೇಕು, ಆ ಥರ ಕೂಳೆ ಇಡಬೇಕು. ಇವರು ಉಸ್ತುವಾರಿ ಅಂತ ಕೂತ್ಕೊಂಡವರು ಏನಪ್ಪ ಅವರು ಬರೆದ್ರೆ 1.5 ಅಂತೆ 1 ಅಂತೆ. ಏನು ಅದು ಬರೆದಿದ್ರೇನು ಇಲ್ಲ ನಂಗೆ ಕೊಡೋದೇ ಇಲ್ಲ, ನಾನು 10 ಕೊಡ್ತೀನಿ, ಟೋಟಲ್ ಮಾರ್ಕ್ಸು 5 ಕೊಡ್ತೀನಿ ಅಂತ ಕೇಳೋರು ಯಾರು ಕೇಳ್ತಾರೆ? ಅವ್ರು ಇಷ್ಟ ಬಂದಷ್ಟು ಅವ್ರು ಹಾಕೊತಾರೆ. ಬಟ್ ಅದರಲ್ಲೂ ನ್ಯಾಯ ಮಾಡಬೇಕು ಆಯಿತಾ. ಯಾಕಂದರೆ ಈ ಟಾಸ್ಕ್ ಇರೋದು ಅವ್ರು ಉಸ್ತುವಾರಿಯಲ್ಲಿ 10 ಬರೆದ್ರೂ ಲೆಕ್ಕಕ್ಕೆ ಬರಲ್ಲ, 5 ಬರೆದ್ರೂ ಲೆಕ್ಕಕ್ಕೆ ಬರಲ್ಲ. ಯಾಕಂದರೆ ಬಿಗ್ ಬಾಸ್ ಹೇಳ್ಬಿಟ್ಟವ್ರೆ. ಸೊ ಹೊರಗಡೆ ಇರೋ ಜನ ಈ ಟಾಸ್ಕಿನ ವಿನ್ನರ್ನ ಡಿಸೈಡ್ ಮಾಡ್ತಾರೆ. ಯಾವ ಚಾನಲ್ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡುತ್ತೋ ಆ ಚಾನಲ್ಗೆ ಜನ ವೋಟ್ ಹಾಕ್ತಾರೆ, ಅವ್ರನ್ನ ವಿನ್ನರಾಗಿ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಈ ಉಸ್ತುವಾರಿನ ನ್ಯಾಯವಾಗಿ ಮಾಡಿದ್ರೆ ಅಟ್ಲೀಸ್ಟ್ ಜನಗಳ್ಗಾರ ಅನಿಸುತ್ತೆ ನ್ಯಾಯವಾಗಿ ಮಾಡ್ತವ್ರೆ, ಇವ್ರಿಗೊಂಚೂರು ವೋಟ್ ಹಾಕೋಣ ಅಂತ. ಅದನ್ನು ನ್ಯಾಯವಾಗಿ ಮಾಡಿದೆ ಈ ಥರ 1.5 ಕೊಡೋದು 1 ಕೊಡೋದು, ಈ ಥರ ಕನ್ನಿಂಗ್ ಕೆಲಸಗಳು ಮಾಡಿದ್ರೆ ಜನಗಳಿಗೆ ಒಡ್ಸ್ಕೊಂಡ್ಬಿಡ್ತಾರೆ. ಇವಾಗ ಇರೋದೇ ಜನಗಳ ಮೇಲಂತ ಇದು ಉಸ್ತುವಾರಿದು ಅಷ್ಟೊಂದೇನು ಜಾಸ್ತಿ ಏನು ಪವರ್ ಇಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಈ ಥರ ಕೊಟ್ಬಿಟ್ರೆ ಅವ್ರು ಇಷ್ಟ ಬಂದಂಗೆ ಬರ್ಕೊತಾರೆ. ಅವರು ಬೇರೆ ಟೀಮ್ ವಿನ್ನೇ ಮಾಡಿಸಲ್ಲ ಆಯಿತಾ. ಅವ್ರ ಕೈಯಲ್ಲಿ ಇದ್ಮೇಲೆ ಅವ್ರು ಯಾಕೆ ಮಾಡಿಸ್ತಾರೆ ಬೇರೆ ಟೀಮ್ನ ವಿನ್ನು? ಅವ್ರಿಗೇನು ತಲೆಗೆ ಎಟ್ಟು ಬಿದ್ದಾಯ್ತಾ? ಮಾಡೋದಿಲ್ಲ ಅವರು. ಸೊ ಇದೆಲ್ಲ ತಲೆಯಲ್ಲಿ ನೀವೇ ಹಿಂಗೆ ಯೋಚನೆ ಮಾಡ್ತಾರೆ, ಬಿಗ್ ಬಾಸ್ ಯೋಚನೆ ಮಾಡಿರಲ್ವಾ? ಮಾಡಿರ್ತಾರೆ. ಅದಕ್ಕೇ ಜನಗಳಿಗೆ ಆ ಪವರ್ನ ಕೊಟ್ಟಿರೋದು ಈ ಟಾಸ್ಕಲ್ಲಿ. ಎಷ್ಟು ನಿಯತ್ತಾಗಿರ್ತಾರೋ ಅಷ್ಟು ಒಳ್ಳೆಯದು, ಅವ್ರಿಗೆ ಒಳ್ಳೆಯದು. ಸೊ ನೆಕ್ಸ್ಟ್ ಬರೋದಾದರೆ ಚೈತ್ರ ಅವರು. ಸೊ ನೆಕ್ಸ್ಟ್ ಟಾಸ್ಕನ್ನ ಕೊಡ್ತಾರೆ ಬಿಗ್ ಬಾಸ್. ಒಂದು ಏನಂದರೆ ಮಾಮೂಲಿ ಅಂದರೆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಮಾಡೋವಂಥ ಟಾಸ್ಕು, ಎಸ್ ಆರ್ ನೋ ಟಾಸ್ಕು. ಎಸ್ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಪಾಯಿಂಟ್ ಸಿಗುತ್ತೆ, ಆ್ಯಂಡು ನೋ ಅಂತ ಹೇಳಿದ್ರೆ ಅದಕ್ಕೂ ಪಾಯಿಂಟ್ ಸಿಗುತ್ತೆ. ಎಷ್ಟೆಷ್ಟು ಯಾವ್ಯಾವುದು ಜಾಸ್ತಿ ಇರುತ್ತೆ ಅದ್ರ ಮೇಲೆ ಅವರು ವಿನ್ನರ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ರಜತ್ ಅವ್ರನ್ನ ಮೆಚ್ಚಲೇಬೇಕು. ಹೋದ ಸತಿ ಕಾರ್ತಿಕ್ ಅವರು ಹಾಗೆ ಯಾರು ನಮ್ಮ ತುಕಾಲಿ ಸಂತೋಷಣ ಬೋಳ್ಸ್ಕೊಬಿಟ್ಟಿದ್ರು ತಲೆ. ಆ್ಯಂಡ್ ಫೈನಲ್ ಸ್ಟೇಜ್ಗಂತ ಬಂದರು, ಕಾರ್ತಿಕ್ ಅವ್ರು ವಿನ್ನೇ ಆಗಿಬಿಟ್ರು. ಅಷ್ಟೊತ್ತಿಗೆ ಒಂಚೂರು ಬೆಳೆದಿತ್ತು. ಸೊ ಈಗಲೂ ರಜತ್ ಅವರು ತಲೆನ ಹೆಡ್ ಶೇವ್ ಮಾಡಿಸ್ಕೊಂಡಿದ್ದಾರೆ ಟಾಸ್ಕ್ನ ಅಕ್ಸೆಪ್ಟ್ ಮಾಡಿಕೊಂಡು. ಸೊ ಒಂದು ಪಾಸಿಟಿವ್ ವೇ ಅಂತಲೇ ಹೇಳ್ಬೋದು. ಯಾಕಂದರೆ
ತಲೆನ ಬೋಳ್ಸ್ಕೊಂಡು ಅದನ್ನು ಅಂಥ ಶೋಲಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಒಂದು ಕ್ಷಣನೂ ಯೋಚನೆ ಮಾಡ್ದಂಗೆ ಸೊ ಹೆಂಗೆ ಕಾಣಿಸ್ತೀನೋ ಏನು, ಕ್ಯಾಮ್ರಾಗಳಿರುತ್ತೆ ಸುತ್ತ, ನಾನು ಕೆಡ್ದಾಗ ಕಾಣಿಸ್ಬಿಡ್ತೀನಿ ಅಂತಲೂ ಯೋಚನೆ ಮಾಡಿದೆ ಅಂತ ಹೋಗಿ ಕೂತ್ಕೊಂಡ್ರಲ್ಲ. ಸೊ ಅದಕ್ಕೆ ಒಂದು ಚಪ್ಪಾಳೆನ ತಟ್ಟಲೇಬೇಕು ರಜತ್ ಅವ್ರಿಗೆ. ಸೊ ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಸೊ ಅಂಥ ಒಂದು ದೊಡ್ಡ ಶೋಲಿ. ಆ್ಯಂಡ್ ಕಾರ್ತಿಕ್ ಅವರು ಹೊಸತಿ ಗೆದ್ದಿದ್ರು ತಲೆ ಬೋಳಿಸ್ಕೊಂಡು. ಅವ್ರಿಗೆಲ್ಲ ಟರ್ನ್ ಆದರೂ ಆಯಿತು. ಯಾಕಂದರೆ ಸುದೀಪ್ ಸರ್ ಬೇರೆ ಹೇಳ್ಬಿಟ್ಟಿದ್ರು ಒಂದ್ಸತಿ ಹೋದ ಸೀಸನ್ನಲ್ಲಿ, ನಾನು ತಲೆ ಬೋಳ್ಸೋದ್ಮೇಲೆ ಹಿಟ್ಟಾಗಿದ್ದು ಅಂತ. ಸೊ ಆಮೇಲೆ ತಲೆ ಬೋಳ್ಸೋದ್ಮೇಲೆ ಕಾರ್ತಿಕ್ ಅವ್ರು ಬಿದ್ದಾರಾದರು, ರಜತ್ ಅವರು ತಲೆ ಬೋಳಿಸಿದ್ದಾರೆ. ಎಲ್ಲ ಒಂದು ಕಡೆ ಹೊಡಿತಾ ಇದೆ. ಸೊ ನೋಡುವ ಸೊ ಮುಂದೆ ಏನಾಗುತ್ತೆ ಅಂತ. ಹಾಗೆ ಚೈತ್ರ ಅವರು ಆ ಟಾಸ್ಕಿನ ಉಸ್ತುವಾರಿ ಮಾಡ್ತಾ ಇರ್ತಾರೆ. ಉಸ್ತುವಾರಿ ಮಾತ್ರ ಚೈತ್ರ ಅವ್ರು ನಿಂತ್ಕೊಂಡ್ರೆ ಯಾರು ಬಂದ್ರೂ ಕಿರ್ಚಿ ಅರ್ಚಿ ಅಯ್ಯಪ್ಪ ಅಯ್ಯೋ ಅನ್ನಿಸ್ಬಿಡ್ತಾರೆ. ಆಯಿತಾ, ಅಷ್ಟು ಹಿಂಸೆ ಕೊಡಬೇಕು, ಬಟ್ ಆ ರೇಂಜಿಗಲ್ಲ. ಅದರಲ್ಲಿ ಒಂದು ಮಾತಾಡ್ತಾರೆ, ಎಲ್ಲರೂ ಮುಚ್ಕೊಂಡು ಕೂತ್ಕೋಬೇಕು ಅಂತ. ಮಾತಾಡೋದು ಅದು ಇದು ಹೇಳೋದು ಎಲ್ಲ ಓಕೆ, ಬಟ್ ಈ ಥರ ಪದ ಬಳಕೆಗಳು ಮಾಡೋದು, ಇವಾಗ ನಾನು ಗೊತ್ತಾ, ನಾಲ್ಗೆಗೆ ಮೂಳೆ ಇಲ್ಲ, ಅದು ಏನು ಬೇಕಾದ್ರೂ ಮಾತಾಡುತ್ತೆ. ಇವಾಗ ಆಪೋಸಿಟ್ ಇರೋರಿಗೆ ನಾವು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮನ್ನು ತೋರಿಸುತ್ತೆ. ಅದು ಅವ್ರಿಗೇನು ಎಫೆಕ್ಟ್ ಆಗಲ್ಲ, ಎಫೆಕ್ಟ್ ಆಗೋದು ಮಾತಾಡ್ದವ್ರಿಗೇನೆ. ಯಾಕಂದರೆ ಅಲ್ಲಿ ಇನ್ನೇನು ಹಿಡ್ಕೊಂಡು ಮಾತಾಡ್ದ ಅಂತ ಹಿಡ್ಕೊಂಡು ಹೊಡೆಯೋಕ್ಕಾಗತ್ತಾ? ಏನೂ ಆಗಲ್ಲ. ಅದರಲ್ಲೂ ಮಾತಾಡ್ತಾ ಇರೋದು ಒಂದು ಹೆಣ್ಣು ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಡ್ವಾಂಟೇಜನ್ನ ಹಿಡ್ಕೊಂಡು ಹಂಗೆ ಮುಚ್ಕೊಂಡು ಕೂತ್ಕೊಳ್ಳಿ, ಹೋಗಲ್ಲೋ ಬಾರಲ್ಲೋ ಆ ಥರ ಪದಗಳೆಲ್ಲ ಯೂಸ್ ಮಾಡೋದು ಒಳ್ಳೇದಲ್ಲ. ಅದು ಒಳ್ಳೆ ಬೆಳವಣಿಗೆನೂ ಅಲ್ಲ. ಒಬ್ಬರು ಮಾತಾಡೋಕ್ಕಾಗಲ್ಲ ನಮ್ಮ ಮೇಲೆ ಅನ್ನೋ ಒಂದು ಅಸ್ತ್ರನೇ ಹಿಡ್ಕೊಂಡು ಈ ಥರ ಅವ್ರ ಮೇಲೆ ಮಾನಸಿಕವಾಗಿ ಹೊಡಿಬಾರ್ದು, ಆಯಿತಾ? ಅದು ತಪ್ಪು. ಸೊ ಹೋಪ್ ಇಷ್ಟು ನನ್ನ ವಿಡಿಯೋ ರಿವ್ಯೂ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.